ಹಲೋ, ಹೇಳ್ತೀನೋ. ಓ, ನಾಳೆ ನಾಳೆ ಆಗ್ತೀರ ಆಯ್ತಾ? ನಾಳೆ ಆಗ್ತೀನಿ. ಹಲೋ. ಹಲೋ ಅಣ್ಣ, ಅಮೌಂಟ್ ಬೇಕಿದೆ. ಅಮ್ಮನಿಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅದಕ್ಕೆ. ಹಾಂ ಯಾವಾಗ? ನಾಳೆ ಆಗ್ತೀನಿ ಆಯ್ತಾ? ನಾಳೆ ನಾಳೆ ಸ್ಯಾಲ್ರಿ ಆಗುತ್ತೆ, ನಾಳೆ ಆಗ್ತೀನಿ ನಾನು ಆಯ್ತಾ? ಹಾಂ ಸರಿ, ಓಕೆ. ನಾಳೆ ಆಯ್ತಾಯ್ತು, ನಾಳೆ ಆಗ್ತೀನಿ. ನಾಳೆ ಮಿಸ್ ಮಾಡಿಬೇಡಿ ಅಣ್ಣ, ನಾಳೆ ಆಗ್ತೀರಾ? ಹ್ಮ್. ತಮ್ಮ ಕಾಲ್ ಮಾಡ್ತಿದ್ದಾನೆ. ಹಲೋ. ಹಾಂ, ಅಡ್ಜಸ್ಟ್ ಮಾಡ್ತಿದ್ದೀನಿ ನಾನು. ಹಾಂ, ಒಂದು 10 ನಿಮಿಷ ಅಡ್ಜಸ್ಟ್ ಮಾಡ್ತೀನಿ ನಾನು. ತುಂಬ ಇದರಲ್ಲಿದ್ದೀನಿ. ನನ್ನ ಫ್ರೆಂಡಿಗೆ ಕೇಳಿದ್ದೀನಿ, ಆಗ್ತಾನಂತ ಹೇಳ್ದ ಅವನು. ಆಗ್ತೀನಿ ನಾನು. ಪ್ಲೀಸ್ ವೆಯ್ಟ್ ಮಾಡು, ಒಂದು 10 ನಿಮಿಷ ವೆಯ್ಟ್ ಮಾಡು, ನಾನು ಆಗ್ತೀನಿ. ತುಂಬ ಪ್ರಾಬ್ಲಮ್ಲಿದ್ದೀನಿ ನಾನು. ಎಂತ ಮಾಡಿ ಸಾಯ್ಲಿ ಹೇಳು, ಅದನ್ನು ಇದು ಏನು ಮಾಡಲಿ ಹೇಳು. ಆಯ್ತಾಯ್ತು, ಆಗ್ತೀನಿ. ಅಯ್ಯೋ ದೇವ್ರೇ. ಹಲೋ, ಹೇಳು ಚಿನ್ನು. ಅಡ್ಜಸ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ವೆಯ್ಟ್ ಮಾಡು, ಅಡ್ಜಸ್ಟ್ ಮಾಡ್ತಿದ್ದೀನಿ. ನಾನು ಏನು ಹೇಳು. ಅಡ್ಜಸ್ಟ್ ಮಾಡ್ತಿದ್ದೀನಿ ತಾನೇ ನಾನು. ಬೇರೆ ಏನಾದರೂ ಮಾಡ್ತಿದ್ದೀನಾ? ತುಂಬ ಅರ್ಜೆಂಟ್ ಇದರಲ್ಲಿ ಇದ್ದೀನಿ, ಅವಾಗ ಅರ್ಥ ಮಾಡ್ಕೊಬೇಕು. ಹಲೋ 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 ಹಲೋ. ಥೂ, ಏನು ಅರ್ಥ ಮಾಡ್ಕೊಳ್ಳಲ್ಲ ಜನಗಳು. ಏನು ಮಾಡಿ ಸಾಯೋದು ನಾನು? ಥೂ, ಸಾಯನ ಅನ್ನಿಸ್ತಿದೆ ಒಂದೇ ಸತಿ. ಫೋನ್ ಎತ್ತ ಮಚ್ಚ, ಫೋನ್ ಎತ್ತಲು ತುಂಬ ಪ್ರಾಬ್ಲಮ್ಗಳಿದೆ. ಫೋನ್ ಎತ್ತ ಮಗ, ಫೋನ್ ಎತ್ತ. ಅಣ್ಣ ತಮ್ಮ ಫೋನ್ ಮಾಡಿಬಿಟ್ಟ. ಹಲೋ, ಅಡ್ಜಸ್ಟ್ ಆಗ್ತೀನಿ. ಅಮ್ಮ ತೀರ್ಕೊಂಡ್ಬಿಟ್ರು ಅಣ್ಣ. ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಆದರೂ ಕರ್ಕೊಂಡು ಹೋಗ್ಬಾರ್ದಿತ್ತ ನಮ್ಮರ್ಯ? ಕರ್ಕೊಂಡೋಗಿದ್ದು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಅಣ್ಣ. ಏನ್ ಮಾಡಕ್ ಹೋಗ್ತೀರಾ ಸರ್ ಬೈ? ಗೊತ್ತಾಗಲ್ಲ ಮಗ, ತುಂಬಾ ಪ್ರಾಬ್ಲಮ್ಸ್ ಇದಾವೆ. ಅದಕ್ಕಂತ ಏನ್ ಸಾಯಕ್ ಹೋಗದ ಬೈ? ನಮಗೆ ಜೀವನನೇ ಸಾಯೋದಾಗಿದೆ ಕಣೋ. ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೀನಿ ಕಣ ಮಗ. ಬೈ ಬುದ್ಧಿ ಗಿದ್ದಿ ಇದ್ಯಾ? ಬನ್ನಿ ಬೈ, ನೀವು ಇಲ್ಲಿ ನೀನ್ ಸುಮ್ನಿರು ಮಗ, ಬೇಡ, ಬನ್ನಿ ಬೈ, ನಾನು ಸಾಯ್ತೀನಿ. 5 ನಿಮಿಷ ಆಗಲ್ಲ ಕಣೋ, ನೀನ್ ತಿಳ್ಕೊಂತಿದೆ ಆತರ ಆಗಲ್ಲ ಜೀವನ. ಇಕ್ಕಳಿ. ಏನ್ ಬೈ, ಏನಕ್ ಬೈ? ಏನ್ ಸಾಯ ಅಂತದ್ ಏನ್ ಬಂದಿದೆ ಬೈ? ಹೇಳಿ ನೀವು. ನಿನಗ್ ಗೊತ್ತಾಗಲ್ಲ ಮಗ, ಅದು ಪ್ರಾಬ್ಲಮ್ ಏನಿದೆ ಬೈ, ಅಂತ. ಪ್ರಾಬ್ಲಮ್ ಕಡೆ ಸುಧಾರಿಸ್ಕೊಳ್ಳಿ ಬೈ, ಎದುರಿಸಿ ಪ್ರಾಬ್ಲಮ್ ನ. ಸತ್ರ ಏನ್ ಬರುತ್ತೆ? ಏನು ನಾಳೆ ಬಂದು ಬಾಡಿ ಎತ್ಕೊಳ್ತಾರೆ, ಹೋಗ್ತಾರೆ ಸೀದಾ. ಇನ್ನೇನಾಗುತ್ತೆ? ಬಾಡಿ ಎತ್ಕೊಂತಾರೆ ಮಗ. ಈಗ ನಾವು ಒಂದು ದುಡ್ಡಲ್ಲಿ ಕೊಂಡ್ಕೊಳ್ಳೋದಿದೆಯಲ್ಲ, ಅದು ಕಷ್ಟ ಇದೆ ಮಗ. ಎಂತ ಇರೋನು ಏನಾದ್ರು ಹಾಸ್ಪಿಟ್ಲ್ ಅಲ್ಲೂ ದುಡ್ಡು, ಪ್ರೀತಿ ಮಾಡೋದಕ್ಕೂ ದುಡ್ಡು, ಎಲ್ಲರಿಗೂ ದುಡ್ಡು. ದುಡಿಬೇಕಂದ್ರೆ ಏನ್ ಮಾಡ್ಬೇಕಂತ ನೋಡಿ ಬೈ ನೀವು. ಅದ್ರ ಬದಲು ಸಾಯಕ್ ಹೋಗ್ತಾರಾ? ನನಗೆ ಪ್ರಾಬ್ಲಮ್ ಇಲ್ವಾ? ಬೇರೆ ಮನುಷ್ಯರಿಗೆ ಪ್ರಾಬ್ಲಮ್ ಇಲ್ವಾ? ಬೇರೆಯವ್ರಿಗಿಲ್ವಾ? ನೀವು ಒಬ್ಬರೇ ಸಾಯ್ಬೇಕು? ಹಂಗ ನಾವೆಲ್ಲರೂ ಸಾಯ್ಬೇಕು? ಹಂಗಂದ್ರೆ ಜನ ಯಾರು ಬದುಕೇ ಇರಲ್ಲ ಬೈ, ನಿಮ್ ತರ ಯೋಚನೆ ಮಾಡಿದ್ರೆ. ಏನ್ ಮಾಡ್ತೀಯ ಮಗ, ತುಂಬಾ ಕಷ್ಟ ಇದೆ ಮಗ, ತುಂಬಾ ಕಷ್ಟ ಇದೆ ಜೀವನ. ಹಂಗಾಗಿ ನಮಗೆ ಸಾಯನ ಅಂತಾನೆ ಡಿಸಿಷನ್ ಅಂತಾರೆ. ನಮ್ಮಂತ ಹುಡುಗರು ಎಂತ ಮಾಡ್ತಾರೆ, ತಿಂಗಳಿಗೆ ನೋಡಿದ್ರೆ ಇನ್ಕಮ್ 20,000 ರೂಪಾಯಿ ಬರುತ್ತೆ. 20,000ದಲ್ಲಿ ಮನೆ ಮನೆ ಕೊಡ್ಬೇಕಾ, ಗಾಡಿ ಕಂತು ಕಟ್ಟಬೇಕಾ,
ಅವ್ರಿಗೆ ಕೊಡ್ಬೇಕಾ ಇವ್ರಿಗೆ ಕೊಡ್ಬೇಕಾ ಮನೆ ಬಾಡಿಗೆ ಕೊಡ್ಬೇಕಾ ಏನಂತ ಮಾಡೋದು ಹೇಳು ನಾನು. ನನ್ಗೆ ಅರ್ಥ ಆಗುತ್ತೆ ನೀವು ಈ ಕಡೆ ನೋಡಿದ್ರೆ ಬರೀ ಏನಾದ್ರೂ ಪ್ರಾಬ್ಲಮ್ ಬರ್ತಾನೆ ಇರುತ್ತೆ, ಏನಾದ್ರೂ ಒಂದು ದೇವ್ರು ಏನ್ ಮಾಡಿದಾನೋ ಗೊತ್ತಿಲ್ಲ, ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ನನಗೆ. ಬೈ ಜೀವನದಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ ಇದ್ದಿದ್ದೆ ಬೈ. ಹಂಗಂತ ಎಲ್ಲರೂ ಸಾಯ್ತಾ ಹೋದ್ರೆ ಇದು ಮನುಷ್ಯ ಅನ್ನೋದು ಇದೇ ಇರಲ್ಲ ಬೈ. ಏನ್ ಮಾತಾಡ್ತಿದ್ರ ಬೈ? ಅದ್ರಗೋಸ್ಕರ ಸಾಯಕ್ ಹೋಗದ? ನಾಳೆ ಬೆಳಗ್ ಬರ್ತಾರೆ ಯಾರೋ ಒಬ್ನು ಈ ದುಡಿತಾನೆ ಬರ್ತಾನೆ, ನಿಮ್ ಬಾಡಿ ತಗೊಂತಾನೆ, ಹೋಗಿ ಇಟ್ಟು ನಿಮ್ದು ಅಂತಿಮ ಸಂಸ್ಕಾರ ಮಾಡಿ ಮುಗೀತು ನಿಮ್ದು ಇಷ್ಟನಾ? ಮುಂದೆ ಏನಾರು ಒಂದ್ ಮಾಡಕ್ ನೋಡಿ ಬೈ. ಸಾಯೋದಲ್ಲ, ಬದುಕಿ ಒಂದ್ ಏನಾರು ಒಂದ್ ಮಾಡಿ. ಯಾರು ಏನಕ್ಕಂತ ನೋಡೋಣ. ನಾನಿರ್ತೀನಿ ಬನ್ನಿ ಬೈ ನಿಮ್ ಜೊತೆ. ಅದೇ ಖುಷಿ ಕಣ ಮಗ, ಅದೇ ಖುಷಿ. ಆಯ್ತಾ ಬನ್ನಿ ಬೈ, ನೀವು ಇಲ್ಲಿ ನಿಂತ್ರೆ ಹಂಗೆ ಆಗುತ್ತೆ. ಈ ಕುಡಿಯೋಣ ಬಾ. ಬನ್ನಿ.